ಏನು ರಾತ್ರಿ ಎಲ್ಲ ಎಲ್ಲೋ ಹೋಗಿದ್ದು? ಅಂಗಡಿಯಲ್ಲೂ ಇರಲಿಲ್ಲ. ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆ ನಿನಗೆ? ಇದೆ. ಅಪ್ಪ ಅಮ್ಮನಿ ಒಳ್ಳೆ ಮಗನಾಗಿ, ಇವಳಿಗೆ ಅಣ್ಣನಾಗಿ, ಈ ವಂಶಕ್ಕೆ ಗರುಡಗಂಬಾಗಿ ನಿಲ್ಲು ಅಂತ ಎಲ್ಲ ಜವಾಬ್ದಾರಿ ಇದೆ ನನಗೆ. ಆದ್ರೆ ಜನಗಳ ದೃಷ್ಟಿಯಲ್ಲೇನು, ಸಮಾಜದ ದೃಷ್ಟಿಯಲ್ಲೇನು, ನಮ್ದವ್ರ ದೃಷ್ಟಿಯಲ್ಲೇನು ಹೇಳಿ? ಕೈಲಾಗ್ದವನಲ್ಲ, ಇದೊಂದು ಬದುಕ. ಯಾಕಣ ಬಿಟ್ ಬರಕ್ ಮನ್ಸಾಗ್ಲಿಲ್ವಾ? ಅಯ್ಯೋ, ಬಿಟ್ ಬಂದಿದ್ರೆ ಇವತ್ತು ಇವ್ರ ಹೆಣ ಬಿದ್ದಿರೋದು. ಸಾಕ್ ಸುಮ್ನಿರೋ. ಅದೇನು ಅಂತ ಮಾತಾಡ್ತೀಯಾ? ಸತ್ಯ ಅಮ್ಮ, ಇವ್ರನ್ನ ಕೊಲ್ಲಕ್ಕೆ ಯಾರೋ ಕಿಲ್ಲರ್ಸ್ ಬಂದಿದ್ರು. ಯಾರದು? ನಮ್ ತಂದೆನ್ ಕೊಂದವರು. ನಿಮ್ ತಂದೆ ಯಾರು? ಅದೇ ಅಪ್ಪಾಜಿ, ಮೊನ್ನೆ ಬೆಂಗಳೂರಲ್ಲಿ ಪೊಲೀಸ್ ಕಮಿಷನರ್ ಕೊಲೆ ಆದ್ರಲ್ಲ, ಅವರೇ. ಆಮೇಲೆ ಇನ್ನೊಂದು ಕಾಮಿಡಿ ಗೊತ್ತಾ? ಅವತ್ ನಮ್ಮ ಮನೆಗೆ ಟೈಗರ್ ಇದಾರೆ ಅಂತ ಫೋನ್ ಮಾಡಿದ್ರಲ್ಲ, ಇವರೇ. ಟೈಗರ್ ಒಬ್ಬ ಪೊಲೀಸ್ ಆಫೀಸರು, ಅವ್ರು ಸತ್ತು ಹೋಗಿದ್ದಾರೆ. ಅವ್ರ ಹೆಸರಲ್ಲಿ ಒಂದು ಪ್ರಶಸ್ತಿನೂ ತಗೊಂಡಿದ್ದೀನಿ ಅಂದ್ರೂ ನಂಬ್ತಾ ಇಲ್ಲ. ಬನ್ನಿ ತೋರಿಸ್ತೀನಿ, ಬನ್ನಿ. ಕೃಷ್ಣ, ಅವಳು ಎಲ್ಲಿಂದ ಕರ್ಕೊಂಡ್ ಬಂದಿಯೋ ಅಲ್ಲೇ ಬಿಟ್ ಬಾ. ಅಲ್ಲಮ್ಮ, ಅಮ್ಮ ಒಂದ್ ನಿಮಿಷ. ಅಮ್ಮ, ಹೆಣ್ಣಿ ಹೊಂದಾಣಿಕೆ ಮುಖ್ಯ, ಗಂಡಿಗೆ ಹೋರಾಟ ಮುಖ್ಯ. ನಿನ್ ದೃಷ್ಟಿಯಲ್ಲಿ ನಾನು ಇವ್ರ ಪಾಲಿಗೆ ಏನಾಗ್ಲಿ? ಮೊದ್ಲು ಮನೆಗ್ ಮಗ ಆಗು. ಅಮ್ಮ, ಐಶ್ವರ್ಯ. ವೈಶಾಲಿ, ವೈಶಾಲಿ, ಒಂದ್ ನಿಮಿಷ ನಿಂತ್ಕೊಳ್ಳಿ. ಅವಳು ನಮ್ ಗುರು ಮಗಳು ಕಣೆ. ನನ್ ಕ್ಷಮಿಸ್ರಿ. ನಮ್ ಸಂಸಾರನೇ ನನ್ಗೆ ಜೀವನ ಎಲ್ಲ. ಅದ್ರಲ್ಲಿ ಯಾರಿಗೆ ಹೆಚ್ಚು ಕಮ್ಮಿ ಆದ್ರೂ ನಾನ್ ಖಂಡಿತ ಬದುಕಿರಲ್ಲ. ಈಗೇನಾಯ್ತು ನೋಡಿ, ಬೀದರ್ ತುಂಬಾ ವಿಶಾಲವಾಗಿದೆ. ನೀವಿರೋದಕ್ಕೆ ಜಾಗ ನಾನು ಮಾಡ್ಕೊಡ್ತೀನಿ. ಬೆಂಗಳೂರು ದೊಡ್ಡೂರೇ, ಆದ್ರೆ ನನ್ನ ಅದೃಷ್ಟಕ್ಕೆ ಜಾಗ ಸಿಕ್ಲಿಲ್ಲ. ಚಿಕ್ಕವಳಿದ್ದಾಗ್ಲೇ ಅಮ್ಮನ್ ಕಳ್ಕೊಂಡೆ. ಅಪ್ಪನಾದ್ರೂ ಇದಾರೇನೋ ಸಮಾಧಾನ ಇತ್ತು. ಈಗ ಅವರು ಎಲ್ದಾಗಾಯ್ತು. ಜೊತೆಗೆ ಹಿಂದೆ ಬಿದ್ದಿರೋ ಈ ಸಾವು ಬೇರೆ. ಫಂಕ್ಷನ್ ಹಾಲಲ್ಲಿ ನಿಮ್ಮ ನೋಡಿದ್ದೆ, ಮತ್ತೆ ಬಸ್ಸಲ್ಲಿ ನಿಮ್ಮ ನೋಡಿದಾಗ ಬದುಕೋ ಧೈರ್ಯ ಬಂತು. ಆದ್ರೆ ಇವಾಗ ನಿಮ್ಮ ಮನೆಯಿಂದಾನೇ ನಾನು ಹೊರಗೆ ಹಾಕಿದ್ಮೇಲೆ ಐ ಡೋಂಟ್ ನೋ, ಮೋಸ್ಟ್ಲಿ ನಾನು ಅನ್ಕೊಂಡಿರೋ ಕೆಲಸ ಆಗೋದಕ್ಕೆ ಮುಂಚೆನೆ ನಾನು ಸಾಯ್ತೀನಿ ಅನ್ಸುತ್ತೆ. ಸಾಯಕ್ ನಾನು ಬಿಡಲ್ಲ, ಬದುಕಕ್ಕೆ ಅವ್ರು ಬಿಡಲ್ಲ. ನೋಡಿ, ಇದು ಬರೀ ಊರಲ್ಲ, ಕೋಟೆ. ಈ ಕೋಟೆ ಒಳಗಡೆ ಶತ್ರು ನುಗ್ಗೋದೇ ಅಸಾಧ್ಯ. ಅಂದ್ಮೇಲೆ ಕೊಲ್ಲಕ್ ಸಾಧ್ಯನಾ? ಡೋಂಟ್ ವರಿ, ಈ ಊರ ಒಳಗಡೆ ಒಂದು ಸೇಫ್ ಆಗಿರೋ ಜಾಗನ ನಾವು ನೋಡ್ತೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ನಮ್ಮ ಜೊತೆ ಇರಿ. ಸಂಜೆಯಿಂದ ಬೆಳಗ್ಗೆವರೆಗೂ ನಿಮ್ಮ ಕಾವಲು ನಾವು ಕಾಯ್ತೀವಿ. ಏನು ರಾತ್ರಿ ಎಲ್ಲ ಎಲ್ಲೋ ಹೋಗಿದ್ದು? ಅಂಗಡಿಯಲ್ಲೂ ಇರಲಿಲ್ಲ. ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆ ನಿನಗೆ? ಇದೆ. ಅಪ್ಪ ಅಮ್ಮನಿ ಒಳ್ಳೆ ಮಗನಾಗಿ, ಇವಳಿಗೆ ಅಣ್ಣನಾಗಿ, ಈ ವಂಶಕ್ಕೆ ಗರುಡಗಂಬಾಗಿ ನಿಲ್ಲು ಅಂತ ಎಲ್ಲ ಜವಾಬ್ದಾರಿ ಇದೆ ನನಗೆ. ಆದ್ರೆ ಜನಗಳ ದೃಷ್ಟಿಯಲ್ಲೇನು, ಸಮಾಜದ ದೃಷ್ಟಿಯಲ್ಲೇನು, ನಮ್ದವ್ರ ದೃಷ್ಟಿಯಲ್ಲೇನು ಹೇಳಿ? ಕೈಲಾಗ್ದವನಲ್ಲ, ಇದೊಂದು ಬದುಕ. ವೈಶಾಲಿ, ಅಂದ್ರೆ ಆ ಹುಡುಗಿನ ಬಹುಶಃ ಪ್ರೀತಿಸ್ತಾ ಇದ್ದಾನೆ. ಒಬ್ಬ ಗಂಡಸ್ಗೆ ಕೋಪ ಎರಡು ಕಾರಣಕ್ಕೆ ಬರುತ್ತೆ. ಒಂದು ಪ್ರತೀಕಾರಕ್ಕೆ, ಇನ್ನೊಂದು ಪ್ರೀತಿಗೆ. ಇಲ್ಲಿ ಎರಡೂ ಇದೆ.